ರೆಯಾಯಿತ್ತು ಕಾಣಿರಣ್ಣ. ಬರಬರ ಭಕ್ತಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೂರೆಂಬ ದಿನಕ್ಕೆ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಬರಬರ ಭಕ್ತಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ. ಬರಬರ ಭಕ್ತಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಅಲ್ಲದಿದ್ದರೆ ನಡು ನೀರಲ್ಲದ್ದುವ, ಅಲ್ಲದಿದ್ದರೆ ನಡು ನೀರಲ್ಲದ್ದುವ. ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ. ಬರಬರ ಭಕ್ತಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ. ಮೂರೆಂಬ ದಿನಕ್ಕೆ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಬರಬರ ಭಕ್ತಿ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ. ಮಧುರವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ಕಲಾ ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ವಚನ ನೃತ್ಯ ಕುಮಾರಿ ವಿನುತಾ
ಓಂ ನಮಃ ಶಿವಾಯ. ಆ. ನಾದಪ್ರಿಯ ಶಿವ, ನಾದಪ್ರಿಯ ಶಿವ, ನಾದಪ್ರಿಯ ಶಿವ. ತರಿ ಧಣ ಜೊಣ್ಣು ಧಿಮಿ ಟಾಂಗ್ ತದಿ ಕಿಣ್ಣ ತುಂ ಭಿತ್ತರಿ ಧಣ ಜೊಣ್ಣು ಧಿಮಿ ಟಾಂಗ್ ತದಿ ಕಿಣ್ಣ ತುಂ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದವನೇ ಮಾಡಿದ ರಾವಣಗೆ ಅರೆ ಆಯುಷ್ಯವಾಯ್ತು. ವೇದವನೇ ಓದಿದ ಬ್ರಹ್ಮನ ಶಿರ ಹೋಯ್ತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯನೂ. ಶಿವನೇ ಶಿವನೇ ಅಪ್ಪನೇ ಶಿವನೇ ಅಪ್ಪನೇ ಶಿವನೇ ಅಪ್ಪನೇ ಶಿವನೇ. ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯನು ಕೂಡಲ ಸಂಗಮ ದೇವ. ಕುಮಾರಿ ವಿನುತಾ ಅವರಿಗೆ ಧನ್ಯವಾದಗಳು. ಪೂಜ್ಯರಿಂದ
ಪೂಜ್ಯರಾದ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಕುಮಾರಿ ಪುಸ್ತಕ ವಿತರಣೆ ಮಾಡುವ ಮೂಲಕ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಶುಭ ಸಂಜೆಯ ಶರಣಾರ್ಥಿಗಳು. ನಾನು ಡಾಕ್ಟರ್ ಶಿವಲೀಲಾ ಬಸನಗೌಡ, ಕನ್ನಡ ಉಪನ್ಯಾಸಕರು, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ. ಎಲ್ಲರಿಗೂ ಶುಭ ಸಂಜೆಯ ಶರಣಾರ್ಥಿಗಳು. ನಾನು ಈ ಕಾರ್ಯಕ್ರಮದ ನಿರೂಪಕಿ ಡಾಕ್ಟರ್ ರೇಖಾ ಪಾಟೀಲ್, ಇತಿಹಾಸ ಉಪನ್ಯಾಸಕರು, ರಾಯಚೂರು. ಸಾಂಸ್ಕೃತಿಕ ನಾಯಕ ಬಸವಣ್ಣನ ಸದೃಢ ಸಮಾಜದ ನಿರ್ಮಾಣದ ಘನ ಆಶಯದೊಂದಿಗೆ ನಡೆಯುತ್ತಿರುವಂತಹ ಈ ಬಸವ ಸಂಸ್ಕೃತಿ ಅಭಿಯಾನ ಇಂದು ಬೆಳಗ್ಗೆಯಿಂದ ಸಾಕಷ್ಟು ಚಿಂತನ ಮಂಥನಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ವೇದಿಕೆ ಕಾರ್ಯಕ್ರಮಕ್ಕೆ ಈಗ ನಾವೆಲ್ಲರೂ ಅಣಿಯಾಗಿದ್ದೇವೆ. ವಚನ ನೃತ್ಯದೊಂದಿಗೆ ಆರಂಭವಾಗಿರ್ತಕ್ಕಂತಹ ಈ ಒಂದು ಅಭಿಯಾನ ಈಗ ಗಣ್ಯಮಾನ್ಯರನ್ನು ವೇದಿಕೆಗೆ ಆಹ್ವಾನಿಸಲಾಗುತ್ತದೆ. ಉದ್ಘಾಟಕರಾದ ಸನ್ಮಾನ್ಯ ಶ್ರೀ NS ಬೋಸರಾಜು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ವೇದಿಕೆಯ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೋರುತ್ತೇನೆ. ಹಾಗೆಯೇ ಸನ್ಮಾನ್ಯ ಶ್ರೀ S ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ವಿಧಾನಸಭಾ ಕ್ಷೇತ್ರ, ಇವರನ್ನು ಸಹ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಹಾಗೂ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂಥ ಡಾಕ್ಟರ್ ಬಸವರಾಜ್ ಸಾದರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ಕೇಂದ್ರ, ಬೆಂಗಳೂರು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಹಾಗೂ ಅನುಭವ ನೀಡಲಿರುವ ಪೂಜ್ಯ ಶ್ರೀ ಗುರುಬಸವ ಮಹಾಸ್ವಾಮಿಗಳು, ಪಾಂಡೋಮಟ್ಟಿ ಮಠ, ಚನ್ನಗಿರಿ ತಾಲೂಕು, ಗರಗ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನ್ಮನೆ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ, ರಾಯಚೂರು, ಇವರಿಗೂ ಕೂಡ ಗೌರವಪೂರ್ವಕ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರ್ದಲಿ, ಶಾಸಕರು, ಸಿಂಧನೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀ ಹಂಪಯ್ಯ ನಾಯಕ್, ಶಾಸಕರು, ಮಾನ್ವಿ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀ ದದ್ದಲ್ ಬಸನಗೌಡ, ಶಾಸಕರು, ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀಮತಿ ಕರಿಯಮ್ಮ ನಾಯಕ್, ಶಾಸಕರು, ದೇವದುರ್ಗ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀ ಸುಶೀಲ್ ನಮೋಶಿ, ಶಾಸಕರು, ವಿಧಾನ ಪರಿಷತ್, ಇವರಿಗೂ ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್, ಶಾಸಕರು, ವಿಧಾನಸಭಾ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್, ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ಬಸನಗೌಡ ಬಾರ್ದಲಿ, ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಣ ಕೋರುತ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ಶರಣಗೌಡ ಬಯ್ಯಾಪುರ್, ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಸನ್ಮಾನ್ಯ ಶ್ರೀ ಶರಣಗೌಡ ಬಯ್ಯಾಪುರ್, ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಇಟಗಿ, ಮಾಜಿ ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಮನೋಹರ್ ಮಸ್ಕಿ, ಮಾಜಿ ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಶರಣಪ್ಪ ಮಟ್ಟೂರ್, ಮಾಜಿ ಶಾಸಕರು, ವಿಧಾನ ಪರಿಷತ್ತು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅನ್ವರಿ, ಮಾಜಿ ಕೇಂದ್ರ ಸಚಿವರು, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಅಮರೇಗೌಡ ಬಯ್ಯಾಪುರ್, ಮಾಜಿ ಸಚಿವರು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ್, ಮಾಜಿ ಸಚಿವರು, ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಹಾಗೂ
ಸನ್ಮಾನ್ಯ ಶ್ರೀ ರಾಜಾ ಅಮರೇಶ್ವರ್ ನಾಯಕ್ ಮಾಜಿ ಸಚಿವರು ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಸನ್ಮಾನ್ಯ ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಸನ್ಮಾನ್ಯ ಶ್ರೀ ಶಿವನ್ಗೌಡ್ ನಾಯಕ್ ಮಾಜಿ ಸಚಿವರು ಇವರನ್ನು ಕೂಡ ವೇದಿಕೆಗೆ ಆಮಂತ್ರಿಸುತ್ತೇನೆ. ಸನ್ಮಾನ್ಯ ಶ್ರೀ ಬಿ ವಿ ನಾಯಕ್ ಮಾಜಿ ಸಂಸದರು ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಬಸನಗೌಡ ಬ್ಯಾಗ್ವಾಡ್ ಮಾಜಿ ಶಾಸಕರು ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಹಾಗೂ ಸನ್ಮಾನ್ಯ ಶ್ರೀ ಎ ಪಾಪಾರೆಡ್ಡಿ ಮಾಜಿ ಶಾಸಕರು ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಮಾಜಿ ಶಾಸಕರು ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಮಾಜಿ ಶಾಸಕರು ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಗಂಗಾಧರ್ ನಾಯಕ್ ಮಾಜಿ ಶಾಸಕರು ಇವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಎನ್ ಶಂಕರಪ್ಪ ಮಾಜಿ ಶಾಸಕರು ಇವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತೇನೆ. ಶ್ರೀ ರಾಜಾ ವೆಂಕಟಪ್ಪ ನಾಯಕ್ ಮಾಜಿ ಶಾಸಕರು ಇವರನ್ನು ಸಹ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಎನ್ ಶಂಕರಪ್ಪ ಸದಸ್ಯರು ಇವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತೇನೆ. ಶ್ರೀ ಸೋಮನಗೌಡ ಬಾದಲಿ ಇವರನ್ನು ಸಹ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾಯಕ ಸಮಾಜದ ಮುಖಂಡರನ್ನ ಈಗ ವೇದಿಕೆಗೆ ಆಹ್ವಾನಿಸುವ ಸುಸಂದರ್ಭ. ಶ್ರೀ ಬೆಲ್ಲಂ ನರಸರೆಡ್ಡಿ ಜಿಲ್ಲಾಧ್ಯಕ್ಷರು ಮುನ್ನೂರು ಕಾಪು ಸಮಾಜ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿ. ಕೆ ಬಸವಂತಪ್ಪ ಜಿಲ್ಲಾಧ್ಯಕ್ಷರು ಕುರುಬ ಸಮಾಜ. ಸಾವಿತ್ರಿ ಪುರುಷೋತ್ತಮ ಜಿಲ್ಲಾಧ್ಯಕ್ಷರು ಆರ್ಯ ವೈಶ್ಯ ಸಮಾಜ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ. ಶ್ರೀ ಕೆ ಶಾಂತಪ್ಪ ಜಿಲ್ಲಾಧ್ಯಕ್ಷರು ಗಂಗಾ ಮತಸ್ಥ ಸಮಾಜ, ಶ್ರೀಯುತರು ಕೂಡ ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು. ಶ್ರೀ ಶಿವಕುಮಾರ್ ನಾಯಕ್ ಜಿಲ್ಲಾಧ್ಯಕ್ಷರು ವಾಲ್ಮೀಕಿ ಸಮಾಜ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಎಂ ವಿರೂಪಾಕ್ಷಿ ಜಿಲ್ಲಾಧ್ಯಕ್ಷರು ಮಾದಿಗ ಸಮಾಜ, ಶ್ರೀಯುತರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀ ಕಲ್ಲೂರು ಹನುಮಂತಪ್ಪ ಜಿಲ್ಲಾಧ್ಯಕ್ಷರು ಯಾದವ ಸಮಾಜ, ಶ್ರೀಯುತರು ಕೂಡ ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು. ಶ್ರೀ ಪಾಗುಂಟಪ್ಪ ಜಿಲ್ಲಾಧ್ಯಕ್ಷರು ಉಪ್ಪಾರ ಸಮಾಜ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಎ ಜಂಬಣ್ಣ ಜಿಲ್ಲಾಧ್ಯಕ್ಷರು ಮಡಿವಾಳ ಸಮಾಜ, ಇವರು ಕೂಡ ವೇದಿಕೆಗೆ ದಯವಿಟ್ಟು ಆಗಮಿಸಬೇಕು. ಶ್ರೀ ಶಾಂತಕುಮಾರ್ ಜಿಲ್ಲಾಧ್ಯಕ್ಷರು ಗೌಳಿ ಸಮಾಜ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ವಿನಂತಿ. ಹಾಗೆ ಶ್ರೀ ಎಂ ನರಸನಗೌಡ ಜಿಲ್ಲಾಧ್ಯಕ್ಷರು ಈಡಿಗ ಸಮಾಜ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಲಕ್ಷ್ಮಣ ಜಿಲ್ಲಾಧ್ಯಕ್ಷರು ಮೇದಾರ ಸಮಾಜ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಶ್ರೀ ಧನಂಜಯ ಜಿಲ್ಲಾಧ್ಯಕ್ಷರು ಹಡಪದ ಸಮಾಜ, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಶಿವಾನಂದ್ ಆರ್ ಜಿಲ್ಲಾಧ್ಯಕ್ಷರು ನೇಕಾರ ಸಮಾಜ, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ವೀರಣ್ಣ ಜಿಲ್ಲಾಧ್ಯಕ್ಷರು ಹೂಗಾರ ಸಮಾಜ, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷರು ವಡ್ಡರ ಸಮಾಜ, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಬ್ರಹ್ಮ ಗಣೇಶ್ ವಕೀಲರು ಜಿಲ್ಲಾಧ್ಯಕ್ಷರು ವಿಶ್ವಕರ್ಮ ಮಹಾಸಭಾ, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ವಿನಂತಿ. ಶ್ರೀ ಜಾಡಲ್ ದಿನ್ನಿ ಶರಣಪ್ಪ ಗೌಡ ಸಿರ್ವಾರ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಶ್ರೀ ಸೋಮನಗೌಡ ಭಾರದಲ್ಲಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಹನುಮಗೌಡರು ಬೆಳಗುರ್ಕಿ ರೈತ ಮುಖಂಡರು, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಹಂಪನಗೌಡ ತಾವರಗೆರೆ ಸಿಂಧನೂರು, ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶಿವಶರಣಪ್ಪ ಮಸ್ಕಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಶ್ರೀ ಮಾಂತಗೌಡ ಪಂಚಮಶಾಲೆಯ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳುತ್ತೇನೆ. ಹಾಗೂ ಶರಣೆ ದೇವೇಂದ್ರಮ್ಮ ಬಸವಾಶ್ರಮ,
ದೊಂಡಾಪುರ ಇವರು ಸಹ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ತೇನೆ. ಇನ್ನೂ ಒಂದು ಸ್ವಲ್ಪ ಅದೇ ರೀತಿಯಾಗಿ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶ್ರೀ ಪಿ ರುದ್ರಪ್ಪ ಕುರ್ಕುಂದಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಶ್ರೀ ರಾಚನಗೌಡ ಕೋಳೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀ ಮಸ್ಕಿ ನಾಗರಾಜ್ ವಕೀಲರು ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಮತಿ ಲಲಿತಾ ಬಸನಗೌಡ ಕದಳಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಂ ಶಿವಶರಣ ರೆಡ್ಡಿ ಅಧ್ಯಕ್ಷರು ವೀರಶೈವ ರುದ್ರಸೇನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಶರಣ ಭೂಪಾಲ ನಾಡಗೌಡ ಜಿಲ್ಲಾಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜ ರಾಯಚೂರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀ ಹರವಿ ನಾಗನಗೌಡ ಸಂಯೋಜಕರು ಬಸವ ಸಂಸ್ಕೃತಿ ಅಭಿಯಾನ ಶ್ರೀಯುತರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಡಾಕ್ಟರ್ ಸರ್ವಮಂಗಳ ಸಕ್ರಿ ಜಿಲ್ಲಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಜಗದೇವಿ ಚನ್ನಬಸವಣ್ಣ ಅಧ್ಯಕ್ಷರು ಅಕ್ಕನ ಬಳಗ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಸೋಮನಗೌಡ RDCC ಬ್ಯಾಂಕ್ ನಿರ್ದೇಶಕರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಶ್ರೀ ನಾರಾಯಣ್ ಬೋವಿ ಸಮಾಜ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯರಿಗೂ ಹಾಗೂ ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಆಗಮಿಸಿದಂಥ ಸರ್ವ ಗಣ್ಯಮಾನ್ಯರನ್ನು ಶರಣರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕೆಂದು ಈ ಅಭಿಯಾನದ ಸಂಯೋಜಕರಾದ ಶ್ರೀ ಹರ್ವಿ ನಾಗನಗೌಡ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ಒಂದು ಅವಸರ ಸೌಭಾಗ್ಯ ನನಗೆ ಸಿಕ್ಕಿದೆ. ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರುವಂಥ ಬಸವ ಸಂಸ್ಕೃತಿ ಅಭಿಯಾನ ಈಗಾಗಲೇ ಬೆಳಗ್ಗೆ ಶಟಸ್ಥಲ ಧ್ವಜಾರೋಹಣ ಮಾಡೋದು ಮುಖಾಂತರ ಪ್ರಾರಂಭವಾಗಿ ತರುವಾಯ ಗಳಿಂದ ಮುಕ್ತ ಸಂವಾದ ಕಾರ್ಯಕ್ರಮ ಕೂಡ ಬಹಳ ಯಶಸ್ವಿಯಾಗಿ ಏರ್ಪಟ್ಟಿತು. ಅದಾದ ಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಸಾಮರಸ್ಯ ನಡಿಗೆ ಈ ಕಲ್ಯಾಣ ಮಂಟಪದಿಂದ ಶ್ರೀ ಬಸವೇಶ್ವರ ವೃತ್ತಕ್ಕೆ ಹೋಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಮತ್ತೆ ಸಾಮರಸ್ಯ ನಡಿಗೆಯನ್ನು ವಾಪಸ್ ನಾವು ಕಲ್ಯಾಣ ಮಂಟಪಕ್ಕೆ ಬಂದು ಈಗೆಲ್ಲ ತಲುಪಿ ವೇದಿಕೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಾಲ್ಕೆ ಅಧ್ಯಕ್ಷರು ಲಿಂಗಾಯತ್ ಮಠಾಧಿಪತಿ ಒಕ್ಕೂಟ ಇವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುವ ಮೂಲಕ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಪುಷ್ಪಗುಚ್ಛ ಅರ್ಪಿಸೋದ ಮುಖಾಂತರ ನೆರವೇರಿಸ್ತೀನಿ. ಹೋಗ್ರಿ ಅಲ್ಲಿ ಬಾಲ್ಕೆ ಅಪ್ಪನವ್ರಿಗೆ ಒಂದು 4-5 ಮಂದಿ ಇದ್ದವ್ರೆ ವೇದಿಕೆ ಮ್ಯಾಗ ಯಾರಾದ್ರೆ ಅವರೆಲ್ಲರೂ ಹೋಗಿ ಬಂದ್ಬಿಟ್ರು. ಲೇಟ್ ಮಾಡಬೇಡ್ರಿ ಯಾರು. ನಾಗರಾಜ್ ನೀವೊಂದು ಎರಡನೇದಾಗಿ ಇನ್ನು ಸಾನ್ನಿಧ್ಯ ವಹಿಸಿರುವ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾಣೇಹಳ್ಳಿ ಇವರಿಗೆ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡೋಕೆ ಹೃತ್ಪೂರ್ವಕ ಸಾಗಿಸ್ತೇನೆ. ಸಮ್ಮುಖ ವಹಿಸಿರುವಂಥ ಕರೆದು ಬಂದ ಈ ಕಾರ್ಯಕ್ರಮದ ಸಮ್ಮುಖ ವಹಿಸಿರುವಂತಹ ಮಾಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು
ಗುರುಬಸವ ಮಹಾಸ್ವಾಮಿಗಳು ಘನಮಠೇಶ್ವರ ಮಠ ಸಂತಿಕಲ್ಲೂರು ಇವರ ಭಾಷೆ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಸ್ವಾಗತಿಸುತ್ತೇನೆ. ಇನ್ನೊಬ್ಬ ಶ್ರೀಗಳಾದಂಥ ಮಾನಿಪ್ರ ಮಹಾಲಿಂಗ ಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎದ್ದಲದೊಡ್ಡಿ ಕೂಡ ಇವರಿಗೆ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಅವರಿಗೆ ಸ್ವಾಗತಿಸ್ತೇನೆ. ಇನ್ನೊಬ್ಬ ಮಾನಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿಜಯ ಮಹಾಂತೇಶ ಶಾಖಾ ಅನುಭವ ಮಂಟಪ ಲಿಂಗಸೂರು ಇವರಿಗೆ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುವ ಮೂಲಕ ಅವರಿಗೆ ಸ್ವಾಗತಿಸ್ತೇನೆ. ನಮ್ಮವರೇ ಆದಂಥ ಚಿಕ್ಕಸುಗೂರು ಕೊಡಂಗಲ್ನ ಮಠದ ಮಾನಿಪ್ರ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಿಕ್ಕಸೂರು ಕೊಡಂಗಲ್ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡುವ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ಹೇಳಿಬಿಡ್ರಿ ಹೇಳಿ. ಮಾನಿಪ್ರ ಹಂದಿಗುಂಡ ಪೂಜ್ಯರು ಕೂಡ ನಾನು ನಮಸ್ಕಾರ ಮಾಡುತ್ತಾ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಪುಷ್ಪಗುಚ್ಛ ಅರ್ಪಿಸಬೇಕಾಗಿ ಕೇಳುತ್ತೇನೆ. ಗುರುಬಸವ ದೇವರು ಬಾಲ್ಕೆ ಇವರಿಗೆ ಕೂಡ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುವ ಮೂಲಕ ಅವರಿಗೆ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಆಯ್ತು. ವೇದಿಕೆ ಮೇಲೆ ಎಲ್ಲ ಹರಗುರು ಚರಮೂರ್ತಿಗಳು ಕೂಡ ಸಾಷ್ಟಾಂಗ ನಮಸ್ಕಾರ ಮೂಲಕ ಅವರು ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬಹಳ ಆತ್ಮೀಯ ಶಾಸಕರು, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ಇವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಅದರಲ್ಲಿ ಭಾಗವಹಿಸಿರುವಂಥ ಹಿರಿಯರಾದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ವೆಂಕಟರಾಯ ನಾಡು ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಬ್ಯಾಗವಟ್ ಬಸವರಾಜ ಗೌಡರಿಗೆ ಕೂಡ ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ವಿಧಾನ ಪರಿಷತ್ ಶಾಸಕರಾದ ಸಹೋದರರಾದ ಚರಣಗೌಡ ಬಯ್ಯಾಪುರ ಅವರಿಗೆ ಕೂಡ ಹೃತ್ಪೂರ್ವವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎನ್ ಶಂಕರಪ್ಪಣ್ಣವ್ರಿಗೆ ಕೂಡ ಸ್ವಾಗತಿಸ್ತೇನೆ. ಈ ರಾಯಚೂರಿನ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ಶಿವಾನಂದ್ ಕೆಳಗಿನ ಮನೆ ಆದಿಮನೆಯವರಿಗೆ ಕೂಡ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು, ಮಾಜಿ APMC ಅಧ್ಯಕ್ಷರಾದಂಥ ಸ್ನೇಹಿತರಾದ ಸನ್ಮಾನ್ಯ ಶ್ರೀ ಶಾಂತಪ್ಪಣ್ಣವ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಮಾಡಲು ಬಂದಿರುವಂಥ ಡಾಕ್ಟರ್ ಬಸವರಾಜ್ ಸಾದರ್ ನಿವೃತ್ತ ನಿರ್ದೇಶಕ ಆಕಾಶವಾಣಿ ಕೂಡ ಇವರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನುಭವ ನುಡಿಗಳನ್ನು ನುಡಿಯುವಂತಹ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಪಾಂಡವಮಟ್ಟಿ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಸ್ಕಿಯ ಮಾಜಿ ಶಾಸಕರಿಗೆ ಕೂಡ ಪ್ರತಾಪ್ ಗೌಡರು ಕೂಡ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಬಸವ ಕೇಂದ್ರದ ಅಧ್ಯಕ್ಷರಾದ ರಾಚನಗೌಡ ಕೊಳ್ಳೂರು ಅವರಿಗೆ ಕೂಡ ಸ್ವಾಗತಿಸ್ತೇನೆ. ರಾಯಚೂರು ಜಿಲ್ಲೆಯ ಅಖಿಲ ಭಾರತ ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರಿ ಅವರಿಗೆ ಕೂಡ ಸ್ವಾಗತಿಸ್ತೇನೆ. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಶ್ರೀ ನಾಡಗೌಡ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ನರಸನವರು ಕೂಡ ಸ್ವಾಗತಿಸ್ತೇನೆ. ಭೋಗನಗೌಡರು ಬಾದರ್ಲಿ ಬಸನಗೌಡರ ಸಹೋದರರು ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಮಸ್ಸಿಗೆಯಿಂದ ಆಗಮಿಸಿದಂಥ ಡಾಕ್ಟರ್ ಶಿವಶರಣಪ್ಪ ಇತ್ಲಿ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಹಿರಿಯರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಮಾಜಿ ಹಟ್ಟಿ ಗಣೇಶ್ ಚೇರ್ಮನ್ರಾದ ಶ್ರೀ ಎನ್ ಗಿರಿಜಾಶಂಕರ್ ಅಣ್ಣವ್ರಿಗೆ ಕೂಡ ಸ್ವಾಗತಿಸ್ತೇನೆ. ಹಿರಿಯರಾದ ಸುಗಪ್ಪಣ್ಣವ್ರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಇನ್ನೊಬ್ಬ ಹಿರಿಯರಾದ ಶಿರ್ವಾರ್ ಜಾಳದನ್ ಶರಣಪ್ಪಗೌಡ ಅಣ್ಣವ್ರಿಗೆ ಕೂಡ ಸ್ವಾಗತಿಸ್ತೇನೆ. ಮತ್ತಿನ್ನು ಯಾರು ಓದಲ್ಲ
ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೀಡುವಂತಹ ಜಾಗತಿಕ ಲಿಂಗ ಮಹಾಸಭೆ ರಾಯಚೂರು ಮತ್ತು ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಪಿ ರುದ್ರಪ್ಪಣ್ಣವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಆಸೀನರಂಥ ಒಡ್ಡರ್ ಸಿದ್ಧಲಿಂಗ ಮಹಾಸ್ವಾಮಿ ಅವರಿಗೂ ಸ್ವಾಗತಿಸ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಶರಣೆಯರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೆಸ್ ಮೀಡಿಯಾದ ಸರ್ವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಇದಕ್ಕೆ ಒಂದು ಸಹಾಯ ಮಾಡಿದಂಥ ಪೊಲೀಸ್ ಸಿಬ್ಬಂದಿ ವರ್ಗದ SPD ಎಲ್ಲ ಅವರೆಲ್ಲ ಇಲಾಖೆಯವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಲ್ಯಾಣ ಮಂಟಪವನ್ನು ಸುಂದರವಾದ ಕಲ್ಯಾಣ ಮಂಟಪ ನಮಗೆ ಒದಗಿಸಿ ಭಾಳ ಸಹಾಯ ಮಾಡಿದಂಥ ಶ್ರೀ ಮಾಜಿ ಶಾಸಕ AB ಪಾಪರೆಡ್ಡಿ ಅಣ್ಣವರಿಗೂ ಮತ್ತು ಬೆಲ್ಲಂ ನರಸರೆಡ್ಡಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಅವರು ಕೂಡ ನಾನು ಸ್ವಾಗತಿಸ್ತೇನೆ. ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಕೊಡುತ್ತೇನೆ. ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂಥ ಹರ್ವಿ ನಾಗನಗೌಡ ಅವರಿಗೆ ಶರಣಾರ್ಥಿಗಳು. ಬಸವ ಸಂಸ್ಕೃತಿ ಅಭಿಯಾನದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಆಡಲಿದ್ದಾರೆ ಶ್ರೀ ಪಿ ರುದ್ರಪ್ಪ, ಜಿಲ್ಲಾಧ್ಯಕ್ಷರು, ಜಾಗತಿಕ ಲಿಂಗಾಯತ್ ಮಹಾಸಭಾ ರಾಯಚೂರು. ನೋಡ್ಕೊಳ್ರಿ ಅದ್ರಂಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಶಿವಶರಣರನ್ನೊಂದರಲ್ಲಿ ಸ್ಮರಿಸುತ್ತಾ, ದಯವಿಟ್ಟು ವೇದಿಕೆ ಮುಂದೆ ಅಥವಾ ಹಿಂದೆ ವೇದಿಕೆಯ ಮೇಲೆ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಯಾವುದೇ ಒಂದು ವಿಷಯ ಸರಿಯಾಗಿ ಮನಸ್ಸಿನ ಆಳದೊಳಗೆ ಹೋಗ್ಬೇಕಾದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ಗಳು ಇರಬಾರ್ದು. ಮೊದಲೇ ಮಾತು, ದಯವಿಟ್ಟು ವೇದಿಕೆ ಮೇಲೆ ಇದ್ದವ್ರು ಎಲ್ಲರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಶಾಂತತೆಯನ್ನು ಕಾಪಾಡಿಕೊಡ್ರೆ ಆ ಕಡೆ ಈ ಕಡೆ ದಯವಿಟ್ಟು ತಿರುಗಾಡ್ಬೇಡ್ರಿ. ಬಂದರ ಹಾಂ, ಆಮೇಲೆ ಬೋಸರಾಜ್ ಬರ್ತಾನೆ. ಬೋಸರಾಜ್ ಬಂದಮೇಲೆ ನಾವು ಇದು ಉದ್ಘಾಟನೆ ಮಾಡ್ತೀವಿ. ಈಗ ದಯವಿಟ್ಟು ಎಲ್ಲರ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರೂ ಸಹಿತ ಖಾಲಿ ಮಾಡಿರಿ ಮತ್ತು ಮುಂದಿದ್ದವರು ಸಹಿತ ಅಲ್ಲೆಲ್ಲೇ ಗದ್ದಲ ಮಾಡೋರು ಶಾಂತ ರೀತಿಯಿಂದ ಇಡ್ರಿ. ಈಗ ನಾಯಕರಾದಂಥ ಕಾಂಗ್ರೆಸ್ ನಾಯಕರಾದಂಥ ರವಿ ಬೋಸರಾಜ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು. ಅದೇ ರವಿ ಬೋಸರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈಗ ಬಸವಾದಿ ಶಿವಶರಣರನ್ನು ನೆನೆದ ನಂತರ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ನಡೀತಕ್ಕಂಥ ಅಭಿಯಾನ. ಈ ಅಭಿಯಾನದ ನೇತೃತ್ವವನ್ನು ವಹಿಸಿದಂತಹ ಪರಮ ಪೂಜ್ಯರಾದಂಥ ಬಾಲಿಕೆ ಅಪ್ಪಗಳಲ್ಲಿಯೂ, ಸಾಣಹಳ್ಳಿ ಪಂಡಿತರಾಜ ಅಪ್ಪ ಅವರಲ್ಲಿಯೂ, ಗದಗಿನ ಅಪ್ಪ ಅವರಲ್ಲಿಯೂ ಮತ್ತು ಹುಲಸೂರಪ್ಪ ಅವರಲ್ಲಿಯೂ, ಸಂತೆಕೆಲ್ಲೂರು ಪೂಜ್ಯರಲ್ಲಿಯೂ, ಲಿಂಗಸೂರು ಪೂಜ್ಯರಲ್ಲಿಯೂ, ಚಿಕ್ಸುಗೂರು ಪೂಜ್ಯರಲ್ಲಿಯೂ ಹಾಗೂ ಬಾಲಿಕೆಯ ಕಿರಿಯ ಪೂಜ್ಯರಲ್ಲಿಯೂ, ಮಠಾಧೀಶರ ಒಕ್ಕೂಟದ ಕಾರ್ಯದರ್ಶಿ, ಕ್ರಿಯಾಶೀಲ ಕಾರ್ಯದರ್ಶಿಯಾದಂಥ ಪೂಜ್ಯ ಹಂದಿಗುಂದಿ ಪೂಜ್ಯರಲ್ಲಿಯೂ ಮತ್ತು ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡಂತಹ ನಮ್ಮ ಈ ರಾಯಚೂರು ನಗರದ ಶಾಸಕರಾದಂಥ ಶಿವರಾಜ್ ಪಾಟೀಲ್ರವರೇ ಹಾಗೂ ಅದೇ ರೀತಿ ಭಾಳಷ್ಟು ಜನ ನಾಯಕರು ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಲ್ಲಿಯೂ ಒಂದು ಅಂತರಾತ್ಮಕ್ಕೆ ವಂದಿಸುತ್ತಾ, ತಮ್ಮೆಲ್ಲರಲ್ಲಿ ವಂದಿಸುತ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ದಯವಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ, ವೇದಿಕೆ ಮೇಲೆ ಬೇರೆ ಬೇರೆ ಚಟುವಟಿಕೆಗಳು ಬೇಡ. ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ದಯವಿಟ್ಟು ವೇದಿಕೆ ಮೇಲೆ ಹಿಂದಿದ್ದವ್ರು ಯಾರಂಗೆ ಗಲಾಟೆ ಮಾಡಬೇಡ್ರಿ. ನೀವು ಗಲಾಟೆ ಮಾಡಂಗಿದ್ರೆ ಅಲ್ಲಿ ಕೆಳಗಲಾರು ಏನು ನೋಡ್ಬೇಕು ಹೇಳ್ರಿ ನೀವು.
ಈ ಒಂದು ಅಭಿಯಾನ ನಡೀತಕ್ಕಂಥ ಸಂದರ್ಭದಲ್ಲಿ ಇದು ಯಾಕೆ ಅಂತಕ್ಕಂಥ ಪ್ರಶ್ನೆಗಳು ಬಂದಾಗ ನಾವು ಒಂದು ತಿಂಗಳಿಂದ ಹಳ್ಳಿಗಳಿಗೆ ಈ ಒಂದು ಪ್ರತಿಷ್ಠಾನದ ಪ್ರಚಾರಕ್ಕಾಗಿ ತಿರುಗಾಡಿದ್ವಿ. ಎಲ್ಲ ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ ನಮ್ಮ ಜೊತೆ ನಮ್ಮ ಸಂತಿಕಲ್ಲೂರು ಪೂಜ್ಯರಿದ್ದರು, ಮಹಾಲಿಂಗ ಸ್ವಾಮೀಜಿಯವರು ಜೊತೆಗಿದ್ದರು, ಮತ್ತು ಕೌತಾಳ ಶ್ರೀಗಳಿದ್ದರು. ಭಾಳಷ್ಟು ಮಂದಿ ಶ್ರೀಗಳು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಹಳ್ಳಿಗೆ ದಿನ 4 ಊರಾಗ ಪ್ರೋಗ್ರಾಮ್, ಒಂದೊಂದಲ್ಲ ದಿನ 4, ಬೆಳಗ್ಗೆ 1, ಬೆಳಗ್ಗೆ 2, ಮಧ್ಯಾಹ್ನ 2, ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿ ಈ ರೀತಿಯಲ್ಲಿ ನಾವು ಯಾವಾಗ ಏನಂದರೆ ಬಸವ ಸಂಸ್ಕೃತಿ ಅಂದ್ರೆ ಏನಂತಾನೆ ಮೊದಲು ಪರಿಚಯ ಮಾಡಿಕೊಟ್ಟು, ಬಸವಣ್ಣನ ಸಂಸ್ಕೃತಿಯನ್ನು ಮರೆತದಂಥ ಪರಿಣಾಮವಾಗಿ ಇವತ್ತು ನಾವು ಏನು ಆಗಿದ್ದೀವಿ ಅನ್ನೋದ್ರ ವಿಷಯಗಳನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಹೋದಂಗಲ್ಲ, ಆ ಹಳ್ಳಿಯ ಜನರ ಒಂದು ಭಕ್ತಿ ಭಾವ ಇತ್ತಲ್ಲ, ಅದನ್ನು ನೋಡಿಬಿಟ್ರೆ ನಾವು ಮಾಡಿದ ಕೆಲಸ ಸಾರ್ಥಕ ಅಂತ ಅನಿಸ್ತು ನನಗೆ. ಒಂದು ಸ್ವಲ್ಪ ನೆನಪು ಮಾಡ್ಕೋಬೇಕು ನಾವೆಲ್ಲರೂ. ಇವತ್ತು ಬಸವ ಸಂಸ್ಕೃತಿ ಹುಟ್ಟಿದ್ದು 12ನೇ ಶತಮಾನದಲ್ಲಿ. ಅದು ಕೆಲವೇ ಕಾರಣಾಂತರಗಳಿಂದ, ಕೆಲವು ಶಕ್ತಿಗಳ ಷಡ್ಯಂತರದಿಂದ ಅದು ಆವಾಗ ಸ್ಥಿತ್ಯಂತರಗಳನ್ನು ಕಂಡಿತು. ಮತ್ತೆ ಈಗ ಪುನರುತ್ಥಾನದ ಕಾಲದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಇದೆಯಲ್ಲ, ಇದು ಒಂದು ಮೊದಲನೆಯ ದೊಡ್ಡ ಹೆಜ್ಜೆ. ನೆನ್ಪಿಟ್ಕೋಬೇಕು. ನಾವು 3 ವರ್ಗಗಳಲ್ಲಿದ್ದೀವಿ ನಾವಿಲ್ಲಿ. ಒಂದು ಬಸವ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಮಠಾಧೀಶರು, ಪೂಜ್ಯರು. ಎರಡನೇದು ಬಸವ ಸಂಸ್ಕೃತಿಯನ್ನು ಅನುಸರಿಸ್ತಕ್ಕಂಥ ಬಸವ ಭಕ್ತರು. ಮೂರನೇದು ಬಸವ ಸಂಸ್ಕೃತಿಯ ನಮ್ಮೆಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ನಾಯಕರು. ಇವತ್ತು ನಮ್ಮ 3 ಕರ್ತವ್ಯಗಳು ಏನು ಅಂತ ಒಂದು ಪ್ರಶ್ನೆ ಇಟ್ಕೊಂಡಾಗ ಮಾತ್ರ ಈ ಅಭಿಯಾನ ಯಶಸ್ವಿಯಾಗ್ತಿಲ್ಲತ್ರ ಆಗೋದಿಲ್ಲ. ಮೊದಲೇ ಮಾತು ತಿಳ್ಕೊಬೇಕು ನಾವು. ನಮ್ಮ ಮಠಾಧೀಶರು ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ. ಅವರು ಈಗಾಗಲೇ 300 ಜನ ಮಠಾಧೀಶರು ಧಾರವಾಡದ ಆ ಕಾರ್ಯಕ್ರಮದಲ್ಲಿ ಸೇರಿ ನಾವು ಒಂದು ಪ್ರಮಾಣ ಸ್ವೀಕಾರ ಮಾಡಿದ್ವಿ. ನಾವು ಬಸವ ಸಂಸ್ಕೃತಿಯನ್ನು ಬೆಳೆಸ್ತೀವಿ ಅಂತಕ್ಕಂಥದ್ದು. ಇವತ್ತು ಅದರ ಪ್ರತಿಫಲವೇ ಇವತ್ತಿನ ಈ ಕಾರ್ಯಕ್ರಮ. 31 ದಿನಗಳ ಕಾಲ ತಮ್ಮ ಮಠ ಎಲ್ಲ ಕೆಲಸಗಳನ್ನು ಬಿಟ್ಟು ಜಿಲ್ಲೆಗೆ ಬರ್ತಾ ಇದ್ದಾರಲ್ಲ, ಅವರ ಆಹಾರ ಬೇರೆ ಆಗ್ತೈತೆ, ನೀರು ಬೇರೆ ಆಗ್ತೈತೆ, ಆರೋಗ್ಯದ ಸ್ಥಿತಿ ಏನಾಗ್ತದೆ, ಇದೆಲ್ಲವನ್ನು ಮರೆತು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಹಾಗಾದರೆ ಮುಂದೆ ನಮ್ಮ ಬಸವ ಭಕ್ತರ ಕರ್ತವ್ಯ ಏನು? ಈಗಾಗಾದರೆ ಈ ದಿಶೆಯಲ್ಲಿ ಆಲೋಚನೆ ಮಾಡಿದಾಗ, ಈಗಾಗಲೇ ಯಾರು ಹುಟ್ಟಿನಿಂದ ಲಿಂಗಾಯತರಾಗಿದ್ದಾರೋ ದಯವಿಟ್ಟು ವೇದಿಕೆ ಮೇಲೆ ಮಾತಾಡಬೇಡ್ರಿ. ನಾನು ತಮ್ಮೇಲೆ ಎಲ್ಲರನ್ನೂ ಕೇಳ್ಕೊಳ್ತೀನಿ, ವೇದಿಕೆ ಮೇಲೆ ಮಾತಾಡಿದ್ರೆ ಇಲ್ಲಿ ಮಾತಾಡೋರ್ದು ಗದ್ದಲ ಬೀಳ್ತದೆ. ಇದು ಒಂದು ಕೆಲಸ ಇದೆ ಹುಟ್ಟಿನಿಂದ ಲಿಂಗಾಯತರಾದವ್ರಿಗೆ, ಏನಂತಂದರೆ ನಾವು ಬಸವಣ್ಣನ ಸಂಸ್ಕೃತಿಯನ್ನು ಯಾವ ರೀತಿ ಮುಂದುವರಿಸಬೇಕಂತಕ್ಕಂಥದ್ದು. ಎರಡನೇದು, ಬಸವ ಸಂಸ್ಕೃತಿ ಮುಟ್ಟಲಾರದಂಥ ವರ್ಗಗಳಿದ್ದಾವೆ, ಅವರ ಕರ್ತವ್ಯ ಏನೀಗ? ಮೊದಲು ಹುಟ್ಟಿನಿಂದ ಬಂದಂಥ ಲಿಂಗಾಯತರು ಬಸವ ಸಂಸ್ಕೃತಿ ಅಂದರೆ ಏನು ಅಂತ ತಿಳ್ಕೊಬೇಕು ಮೊದಲು. ಭಾಳಷ್ಟು ಜನರಿಗೆ ನಾವು ಲಿಂಗಾಯತ ಅಂದರೆ ಏನು, ಲಿಂಗಾಯತ ಮತ್ತು ಇನ್ನೊಂದು ಶಬ್ದದ ಮಧ್ಯೆ ವ್ಯತ್ಯಾಸ ಏನಿದೆ ಅನ್ನೋದೇ ಗೊತ್ತಿಲ್ಲ. ಆ ಕಾರಣಕ್ಕೆ ಮೊದಲೇದೇನೆಂದರೆ, ಹುಟ್ಟಿನಿಂದ ಲಿಂಗಾಯತರಾದವ್ರು ಒಂದು ತಿಳ್ಕೋಬೇಕು, ಇದು ಲಿಂಗಾಯತ ಅಂತಕ್ಕಂಥದ್ದು ಜಾತಿ ಅಲ್ಲ, ಇದು ಒಂದು ಧರ್ಮ. ಇದನ್ನು ಮರೆತದಕ್ಕಾಗಿಯೇ ಭಾಳಷ್ಟು ಅವಾಂತರಗಳು, ಅನಾಹುತಗಳಾಗಿ ಹೋಗಿದ್ದಾವೆ. ಇದಾದ ನಂತರ ಎರಡನೇದು ಅವರೆಲ್ಲ ನಾವೆಲ್ಲ ತಿಳ್ಕೊಬೇಕು. ನಮ್ಮೆಲ್ಲರಿಗೂ ಪ್ರಶ್ನೆಗಳಿದೀಗ. ಮತ್ತು ಯಾವುದೇ ವರ್ಗದ ಜನ ಈ ಧರ್ಮಕ್ಕೆ ಬರ್ತಾನೆ ಅಂತ ಹೇಳಿದಾಗ ಅವರನ್ನು ಪ್ರೀತಿಯಿಂದ ಮುಕ್ತವಾಗಿ ಸ್ವಾಗತ ಮಾಡಬೇಕು. ಅವರಿಗೆ ಲಿಂಗಧಾರಣೆ ಮಾಡಿಸ್ಬೇಕು, ಅವರಿಗೆ ಸಂಸ್ಕೃತಿಯನ್ನು ಕೊಡಬೇಕು. ಭಕ್ತರ 2 ಕೆಲಸಗಳಿದಾವೆ, 2 ನೆನ್ಪಿಟ್ಕೋಬೇಕು. ಇನ್ನು ನಮ್ಮೆಲ್ಲರನ್ನ ಪ್ರತಿನಿಧಿಸಿರ್ತಕ್ಕಂಥ ಭಾಳಷ್ಟು ನಾಯಕರ ವೇದಿಕೆ ಮೇಲೆ ಇದ್ದಾರೆ. ಇವತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಏನು ನಡೆದೈತೆ ಅಂದರೆ, ಬಸವಣ್ಣನನ್ನು ನಾವು ಒಪ್ಪಬೇಕೋ ಬೇಡೋ. ಯಾಕೆ ಈ ಗೊಂದಲ? ಇಂಥ ಮಹಾನ್ ಪುರುಷ ಬಸವ ತಂದೆ ಅವರ ವಚನಗಳನ್ನು ತೆಗೆದು ನೋಡ್ರಿ, ಇಡೀ ಸೃಷ್ಟಿಯ ನೆಲೆಯನ್ನೇ ಕಿತ್ತು ಹಾಕ್ತಕ್ಕಂಥ ವಚನಗಳಿದ್ದಾವೆ. ಆ ವಚನಗಳನ್ನು ಬಿಟ್ಟು ಎಲ್ಲೆಲ್ಲೋ ಡಂಬಾಚಾರದ ಆಚರಣೆಗಳಿಗೆ ಹೋಗ್ತೀವಲ್ಲ, ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ ನಾವು ಇವತ್ತು. ಕಾರಣ ನೀವು ಎಲ್ಲರೂ ಸಹಿತ ಒಂದು ನಿರ್ಧಾರಕ್ಕೆ ಬರಬೇಕು, ಬಸವಣ್ಣನವರನ್ನು ನಮ್ಮ ಧರ್ಮಗುರು ಅಂತ ಒಪ್ಪಿಕೋಬೇಕು. ಮೊದಲೇ ಮಾತು, ನಮ್ಮ ಧರ್ಮಗುರು ಆತ. ಮೊನ್ನೊಂದು ಪ್ರಶ್ನೆ ಬಂತು ನನಗೆ, ಪ್ರೆಸ್ ಮೀಟ್ ಮಾಡುವಾಗ ಒಂದು ಪ್ರಶ್ನೆ ಬಂತು. ಕೇಳಿದ್ರು, ಇನ್ನೊಂದು ವರ್ಗ ಬಸವಣ್ಣವ್ರನ್ನ ಒಪ್ಪೋದಿಲ್ಲಲ್ಲ, ನೀವು ಒಪ್ತೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಕೇಳಿದಾಗ, ನಮ್ಮ ಶಾಂತಪ್ಪಣ್ಣವ್ರು ಅಲ್ಲಿ ಜಾಗ ಕೂತ್ಕೊಂಡಿದ್ರು, ಅವ್ರು ಜಾಗ ಬಿಟ್ಟು ನನಗೆ ಕೊಟ್ಟರು. ನಾನು ಹೇಳಿದೆ, ಬಸವಣ್ಣನನ್ನು ಒಪ್ಪದೇ ಇರತಕ್ಕಂಥ ಯಾವ ಜೀವಿಯೂ ಸಹಿತ ಈ ಭೂಮಿ ಮೇಲೆ ಇರಲಾರದು.
ಒಂದು ವ್ಯತ್ಯಾಸ ಏನಂತಂದರೆ, ನಾವು ಧರ್ಮಗುರುಗಳು ಬಸವಣ್ಣ ಅಂತೀವಿ, ಇನ್ನೊಂದು ವರ್ಗ ನಮ್ಮನ್ನು ಉದ್ಧರಿಸಿದವರು ಬಸವಣ್ಣ ಅಂತಕ್ಕಂಥದ್ದು ಹೇಳ್ತಾರೆ. ಒಂದು ಸ್ವಲ್ಪ ಸಣ್ಣ ಗೆರೆ ಇದೆ ಅಷ್ಟೇ ಹೊರತು ಆ ಗೆರೆ ಸ್ವಲ್ಪ ಸರಿಸಿಬಿಟ್ರೆ ನಾವೆಲ್ಲರೂ ಒಂದೇನೆ. ಈ ನೆಲೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಮತ್ತು ಜೊತೆಗೆ ಪೂಜ್ಯರು ಸಹಿತ ಈ ಬಗ್ಗೆ 4-5ನೇ ದಿವಸ ಇದು ಎಲ್ಲ ಹೇಳ್ಕೊಂತ ಬಂದಿದ್ದಾರೆ. ಏನಂತ, ನಾವು ಯಾವ ರೀತಿ ಇರಬೇಕು ಲಿಂಗವಂತರು ಅಂತಕ್ಕಂಥದ್ದನ್ನ ಹೇಳ್ತಾ ಬಂದಾಗ, ಒಂದು ಪ್ರಶ್ನೆಗಳು ಇವತ್ತು ಭಾಳಷ್ಟು ಕಡೆ ಪೇಪರ್ಗಳು ಬರ್ತಾ ಇದೆ. ನಮ್ಮ ಸಾಣೇಹಳ್ಳಿ ಶ್ರೀಗಳು ಈ ವಿಷಯದಲ್ಲಿ ಭಾಳ ನೇರ ನುಡಿ ಅವ್ರದ್ದು. ಆ ಒಂದು ವಿಷಯ ಬಂದಾಗ ಒಂದು ಮಾತು ಹೇಳಿದ್ರು ಅವರು, ವಿವೇಕದ ಕೆಲಸ ಮಾಡಬೇಕೇ ಹೊರತು ಅವಿವೇಕದ ಕೆಲಸ ಮಾಡಬಾರ್ದಂತ ಮಾತನ್ನು ಹೇಳಿದರು ಅವರು. ಯಾರ್ದಾದ್ರೂ ತಲೆ ಮೇಲೆ ಕಾಲಿಡೋದಾಗಲಿ ಅದು ಸರಿ ಅಲ್ಲ. ಕೈ ಇಟ್ಟು ಆಶೀರ್ವಾದ ಮಾಡೋದಕ್ಕೆ ಬಸವಣ್ಣನ ಧರ್ಮದಲ್ಲಿ ಅವಕಾಶ ಇದೆ. ಹಸ್ತಮಸ್ತಕ ಸಂಯೋಗ ಅನ್ನೋದಿದೆ. ಹಸ್ತಮಸ್ತಕ ಸಂಯೋಗದಿಂದ ಆತನನ್ನು ಉದ್ಧರಿಸಬಹುದೇ ಹೊರತು ಭ್ರೂಮಧ್ಯದಲ್ಲಿರ್ತಕ್ಕಂಥ ಪರಮಾತ್ಮನ ನನ್ನ ಇರುವಿಕೆ ಮೇಲೆ, ಮಾನವನ ಇರುವಿಕೆ ಮೇಲೆ ಕಾಲಿಡದಿದೆಯಲ್ಲ, ಅದು ಸಂಸ್ಕೃತಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಾತ್ವಿಕವಾಗಿ ಸರಿ ಇತ್ತು ಆ ಮಾತನ್ನು. ಆದರೆ ಅದೇ ಮಾತನ್ನು ಹಿಡ್ಕೊಂಡು ಪೇಪರ್ನವ್ರು ಯಾವ್ಯಾವುದೋ ರೀತಿ ಬರೆದ್ರು. ಆದರೆ ಇದಾಗಬಾರ್ದು. ತಾತ್ವಿಕವಾಗಿ ಅವ್ರು ಹೇಳಿದ್ದು ಭಾಳ ಸರಿಯಾಗಿದೆ. ಇವತ್ತು ಮಾಧ್ಯಮದವರು ಇದನ್ನು ಬಿತ್ತಬೇಕು. ಯಾಕಂತ ಹೇಳಿದರೆ ಯಾವ್ಯಾವುದೋ ಅನಾಚಾರಗಳು, ಶೋಷಣೆಗಳು ಈ ಧರ್ಮದ ಹೆಸರಿನಲ್ಲಿ ಆಗಬಾರ್ದು ಅನ್ನೋ ಮಾತಿನಲ್ಲಿ ಅವ್ರು ಹೇಳಿದರೆ ಹೊರತು ಬೇರೆ ಅಲ್ಲ, ಅಥವಾ ಯಾರನ್ನೂ ಹೇಳಿಸ್ಬೇಕಂತಲ್ಲ. ಆ ಕಾರಣಕ್ಕೆ ನಾವು ನೀವು ಮಠಾಧೀಶರು ಒಂದು ಹೆಜ್ಜೆ ಮುಂದಿಟ್ಟು ಬಿಟ್ಟಿದ್ದಾರೆ. ಒಂದು ಮಾತು ಹೇಳ್ತಾರೆ ಅವರು, ನೀವು ಯಾವ ವೇದಿಕೆಗೆ ಕರ್ರಿ ನಾವು ಬಂದು ಕುಂದಿರ್ತೀವಿ, ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಕುಂದಿರ್ತೀವಿ ಅಂತಾರೆ ಅವರು. ಇಂಥದ್ದೊಂದು ಹೆಜ್ಜೆ ಇಡೋದು ಏನಿದೆಯಲ್ಲ, ಅದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಅವರು ನಿರಹಂಕಾರಿಗಳಾಗಿದ್ದಾರೆ. ಇವತ್ತು ನಾವು ರಿಪೇರಿ ಆಗಬೇಕಾಗಿದ್ದು ಮಠ ಭಕ್ತರು ಮತ್ತು ನಮ್ಮ ನಾಯಕರು. ನಾನು ನೇರವಾಗಿ ಹೇಳ್ತೀನಿ, ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಮುಕ್ತವಾಗಿರಬೇಕಾಗ್ತದೆ ಮನಸ್ಸು. ಇಂಥ ಮುಕ್ತ ಮನಸ್ಸನ್ನು ಹೊಂದೋದಕ್ಕಾಗಿ ಇಂಥದ್ದೊಂದು ಅಭಿಯಾನ ಪ್ರಾರಂಭ ಆಗಿದೆ. ಇವತ್ತು 5ನೇ ದಿವಸ, ನಾಳೆ ಬಳ್ಳಾರಿಗೆ ಹೋಗುತ್ತೆ. ನಾವು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂಡಿದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ಕೂಡಿದ್ದಕ್ಕೆ ಕಾರಣ ಅಂದರೆ ನಮ್ಮೆಲ್ಲರ ಹೃದಯದಲ್ಲಿ ಬಸವ ಮನೆ ಮಾಡಿದ್ದಾನೆ. ಹಾಗಾಗಿ ಒಂದು ನಾವು ಮಾಡೋರೆಲ್ಲ ದಿನ ಒಂದು ಮಾತು ಹೇಳ್ತಿದ್ದೆ ನಾನು, ಇವತ್ತು ಮುಗಿಸ್ತೀನಿ ಬೇಗ. ಏನಂತ, ನಾವೇನು ಕೆಲಸ ಮಾಡ್ತಾ ಇದೀವಲ್ಲ, ಒಂದು ನೆನಪಿಡ್ಬೇಕು. ಏನಂದರೆ, ಅಪ್ಪ ಬಸವಣ್ಣವರೊಂದು ವಚನ ಇದೆ, ಮಾಡುವಾತ ನಾನಲ್ಲವಯ್ಯ, ನೀಡುವಾತ ನಾನಲ್ಲವಯ್ಯ, ಬೇಡುವಾತ ನಾನಲ್ಲವಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲಿದೇವ. ತೊತ್ತು ಅಳಸಿದಡೆ ಒಡತಿ ತನಗೆ ತಾ ಮಾಡಿಕೊಂಡಂತೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ. ಈ ದಿಶೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಈ ಅಭಿಯಾನ ಯಶಸ್ವಿ ಆಗ್ತದೆ. ನನಗೆ ವೇದಿಕೆಯಲ್ಲಿ ಎತ್ತರ ಸ್ಥಾನ ಬೇಕು, ನನಗೆ ವೇದಿಕೆಯಲ್ಲಿ ಅವ್ರು ಗೌರವಿಸಬೇಕು, ಇವ್ರು ಗೌರವಿಸಬೇಕು, ಅದು ಏನೂ ಇಲ್ಲ. ಸುಮ್ಮನೆ ಸೇವೆ ಮಾಡಿ ಹಿಂದಕ್ಕೆ ಬರಬೇಕು. ಮಾಡುವಾತ ನಾನಲ್ಲ. ಈ ರೀತಿಯಲ್ಲಿ ದುಡಿದೋದಕ್ಕಾಗಿಯೇ ಇವತ್ತು ಬಸವ ಭಕ್ತರೆಲ್ಲ ದುಡಿದೋದಕ್ಕಾಗಿಯೇ ಎಷ್ಟು ಸಂಖ್ಯೆಯಲ್ಲಿ ಕೂಡಿದ್ದೇವೆ. ನಾವು ನೆನ್ಪಿಟ್ಕೋಬೇಕು ಈ ಮಾತನ್ನು. ನಿರಹಂಕಾರಿಗಳಿಗೆ ಕೆಲಸ ಮಾಡಿದೋದಕ್ಕೆ ಎಷ್ಟು ಜನ ಕೂಡಿದ್ದೇವೆ. ಅವರೆಲ್ಲರ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೊಂದು ಶರಣು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. ಪ್ರಾಸ್ತಾವಿಕ ನುಡಿಗಳನ್ನು ಪ್ರಸ್ತುತಪಡಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಸಾಂಸ್ಕೃತಿಕ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ರವರನ್ನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳಿದಂತೆ ಎಲ್ಲ ಮಹನೀಯರು, ಗಣ್ಯಮಾನ್ಯರು, ಮಠಾಧೀಶರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಮಹಾಮಹಿಮಾ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು.
ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು. ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಗುರುವೆಂದು ಬಲ್ಲಾತನೇ ಗುರು. ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಗಿದ ಮಹಾಮಹಿಮಾ ಸಂಗನ ಬಸವಣ್ಣನು ಎನಗೆಯೋ ಗುರು ನಿನಗೆಯೋ ಗುರು, ಜಗವೆಲ್ಲಕ್ಕೆಯೋ ಗುರು ಕಾಣ ಗುಹೇಶ್ವರ ಗುಹೇಶ್ವರ. ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಸರ್ವ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಇದೀಗ ಪುಸ್ತಕ ಲೋಕಾರ್ಪಣೆ. ವೇದಿಕೆ ಮೇಲೆ ಆಸೀನರಾದ ಪರಮಪೂಜ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಳ ಗದಗ ಇವರು ವಚನ ದರ್ಶನ, ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ವಚನ ದರ್ಶನ ಮಿಥ್ಯ ಹೊಸ ಸತ್ಯ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಗ್ರಂಥವು ಗೌರವ ಸಂಪಾದಕರು ಜಗದ್ಗುರು ಶ್ರೀ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಪ್ರಧಾನ ಸಂಪಾದಕರು ಡಾಕ್ಟರ್ ಎಸ್.ಎಂ. ಜಾಮ್ದಾರ್, ಸಂಪಾದಕರು ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಮತ್ತು ಡಾಕ್ಟರ್ ಮುಕ್ತಾ ಬಿ. ಕಾಗಲಿ ಅವರು ರಚಿಸಿದಂತಹ ವಚನ ದರ್ಶನ ಮಿಥ್ಯ ಹೊಸ ಸತ್ಯ ಎಂಬ ಪುಸ್ತಕವು ಇದೀಗ ಪರಮಪೂಜ್ಯರಿಂದ ಲೋಕಾರ್ಪಣೆಯಾಗುತ್ತಿದೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದೀಗ